ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅದು ಇವತ್ತಿನ ಕಂಟೆಂಟ್ ಬಂದು ಕ್ಯಾಶ್ ಫ್ಲೋ ಗೇಮ್ ಅಥವಾ ನೆಟ್ ವರ್ತ್ ಹೆಂಗೆ ಅರೈವ್ ಆಗುತ್ತೆ. ಸೊ ಅದು ಹೇಗೆ ಇನ್ಕಮ್ ಜಾಸ್ತಿ ಇದ್ದರೆ ನೆಟ್ವರ್ತ್ ಜಾಸ್ತಿ ಆಗುತ್ತಾ ಅಥವಾ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದರೆ ನೆಟ್ವರ್ತ್ ಬರುತ್ತಾ. ಸೊ ಆ ವಿಚಾರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಮೊದಲ ಬಾರಿಗೆ ನೀವು ಯಾರಾದರೂ ನನ್ನ ವೀಡಿಯೋಗಳು ನೋಡ್ತಾ ಇದ್ದರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸೊ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೇವಿಂಗ್ಸ್ ಬಗ್ಗೆ ಮಾತಾಡ್ತೀನಿ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಕಮೆಂಟ್ ಅಥವಾ ಚಾಟ್ ಮಾಡಿ. ಯಾಕೆ ಅಂತ ಹೇಳಿದರೆ, ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಪ್ರತಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವೀಡಿಯೋಸ್ಗಳು ನೋಡಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ. ಸೊ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಆ ವಿಚಾರದ ಬಗ್ಗೆ, ಅಂದರೆ ಇವತ್ತು ಕಂಟೆಂಟ್ ಏನಿದೆ ನೆಟ್ ವರ್ತ್, ಆ ವಿಚಾರದ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕಂದರೆ ಕಮೆಂಟಲ್ಲಿ ಮಾಡಿ. ಸೊ ನಾನು ಕಮೆಂಟನ್ನು ನೋಡಿ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ದ ಕ್ಯಾಶ್ ಫ್ಲೋ ಗೇಮ್. ದ ಕ್ಯಾಶ್ ಫ್ಲೋ ಸೊ ಹೇಗೆಲ್ಲ ಅರೈವ್ ಆಗುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಇನ್ಕಮ್. ಸೊ ಇನ್ಕಮ್ಮು ನಿಮಗೆ ಯಾವ್ಯಾವ ರೂಪದಲ್ಲಿ ಬರುತ್ತೆ ಅಂದರೆ, ಒಂದು ಸ್ಯಾಲ್ರಿ ಬರುತ್ತೆ, ಒಂದು ಕನ್ಸಲ್ಟೇಷನ್ ಫೀಸ್ ಬರುತ್ತೆ, ಒಂದು ಕಮಿಷನ್ ಬರುತ್ತೆ, ಅಥವಾ ಇದಲ್ಲದೆ ಬೇರೆ ಯಾವುದಾದ್ರೂ ಬಿಸ್ನೆಸ್ ನೀವು ಮಾಡ್ತಾಯಿದ್ರೆ ಬಿಸ್ನೆಸ್ ಇನ್ಕಮ್ಮು ಕೂಡ ಬರುತ್ತೆ. ಸೊ ಇದೆಲ್ಲ ಒಟ್ಟಾರೆ ಸೇರಿ ನಿಮಗೆ ಬರುವಂಥದ್ದು ಆದಾಯ ಅಥವಾ ಇನ್ಕಮ್ ಅಂತ ಏನು ಹೇಳ್ತೀವಿ, ಅದು ಇನ್ಕಮ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಇನ್ಕಮಲ್ಲಿ ಎಕ್ಸ್ಪೆಂಡಿಚರ್ನ ಮೈನಸ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೆಲ್ಲ ಖರ್ಚಾಗುತ್ತೆ. ಯೂಶ್ವಲಾಗಿ ಮನೆ ಅಂತ ನೋಡೋದಾದರೆ ಅಥವಾ ಇಂಡಿವಿಜುವಲ್ ಅಂತ ನೋಡೋದಾದರೆ ನಿಮ್ಮ ಗ್ರಾಸರೀಸ್ ಇರುತ್ತೆ, ಅದು ಬಿಟ್ಟರೆ ನಿಮ್ಮ ವಾಂಟ್ಸ್ ಆ್ಯಂಡ್ ನೀಡ್ಸ್ ಇರುತ್ತೆ. ಅದು ಬಿಟ್ಟರೆ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ಸಿಗೆ ಆಗುವಂಥ ಎಕ್ಸ್ಪೆಂಡಿಚರ್ಸು, ಪರ್ಚೇಸ್ ಆಗಿರ್ಬೋದು, ಅಥವಾ ಅಲ್ಲಿ ಸ್ಟೇಷನರಿ ಆಗಿರ್ಬೋದು, ಅಥವಾ ಮೇಂಟೆನೆನ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಎಕ್ಸ್ಪೆಂಡಿಚರ್ ಕೂಡ ಆಗುತ್ತೆ. ಅಥವಾ ನೀವು ಕಮಿಷನ್ ತೊಗೊಳ್ತಾ ಇದ್ದರೆ, ಕಮಿಷನ್ ಏಜೆಂಟ್ ಇರ್ಬೋದು, ವಿಸಿಟಿಂಗ್ ಕಾರ್ಡ್ ಪ್ರಿಂಟಿಂಗ್ ಇರ್ಬೋದು, ಅಥವಾ ಟ್ರಾವೆಲ್ ಇರ್ಬೋದು, ಮೊಬೈಲ್ ಕಮ್ಯುನಿಕೇಷನ್ ಚಾರ್ಜಸ್ ಇರ್ಬೋದು. ಸೊ ಇದೆಲ್ಲ ಕೂಡ ಎಕ್ಸ್ಪೆಂಡಿಚರಲ್ಲಿ ಬರುವಂಥದ್ದು. ಸೊ ನಿಮ್ಮ ಎಷ್ಟು ಆದಾಯ ಇರುತ್ತೆ ಅದರಲ್ಲಿ ಬಿಸ್ನೆಸ್ ಎಕ್ಸ್ಪೆಂಡಿಚರ್ಸ್ನ ಕಳೆದ್ರೆ ಉಳಿಯುವಂಥದ್ದೇ ನಿಮಗೆ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಅಸೆಟ್ ಅಂತ ಹೇಳ್ಬೋದು. ಸೊ ಅಸೆಟ್ಟಲ್ಲಿ ಕ್ಯಾಶ್ ಕೂಡ ಒಂದು ಇನ್ವಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಉಳಿದಿರೋವಂಥದ್ದು ಕ್ಯಾಶ್. ಆ ಕ್ಯಾಶ್ ಏನಿರುತ್ತೆ ಅದರಲ್ಲಿ ನೀವು ಮಲ್ಟಿಪ್ಲೈ ಮಾಡ್ಬೋದು. ಯಾವ ಥರ? ಒಂದು ಉಳಿದಿರೋಂಥ ಕ್ಯಾಶಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಐದರ್ ಇಟ್ ಈಸ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿರೋವಂಥ ಯಾವುದೆಲ್ಲ ಇನ್ವೆಸ್ಟ್ಮೆಂಟ್ಸ್ಗಳಿರ್ತವೆ, ಡೆಪಾಸಿಟ್ಸ್ ಆಗಿರ್ಬೋದು. ಸೊ ಈ ಥರದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಥವಾ ಉಳಿದಿರೋಂಥ ಕ್ಯಾಶಲ್ಲಿ ಮನೆ ಪರ್ಚೇಸ್ ಮಾಡ್ಬೋದು, ಕಾರ್ ಪರ್ಚೇಸ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ಅದು ಬಿಟ್ಟರೆ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಸಿಲ್ವರ್ ಪರ್ಚೇಸ್ ಮಾಡ್ಬೋದು. ಸೊ ಇದೆಲ್ಲನೂ ಕೂಡ ನಿಮಗೆ ಕರೆಂಟ್ ಅಸೆಟ್ ಆಗಿರುತ್ತೆ. ಸೊ ಇದನ್ನು ಕೆಲವೊಂದು ಬೈ ಮಾಡುವಾಗ ಲೋನ್ ತೊಗೊಳ್ತಾರೆ. ಅದು ಅಂಡರ್ ಲಯಬಿಲಿಟಿ. ಯಾವುದೆಲ್ಲ ಇರುತ್ತೆ ಲೋನು? ಹೋಮ್ ಲೋನ್ ಇರುತ್ತೆ, ಕಾರ್ ಲೋನ್ ಇರುತ್ತೆ, ಪರ್ಸ್ನಲ್ ಲೋನ್ ಇರುತ್ತೆ, ಅಥವಾ ಕ್ರೆಡಿಟ್ ಕಾರ್ಡ್ ಲೋನ್ ಇರುತ್ತೆ. ಸೊ ಇದು ಕರೆಂಟ್ ಅಸೆಟ್ಟಲ್ಲಿ ನಿಮ್ಮ ಲಯಬಿಲಿಟೀಸ್ನ ಮೈನಸ್ ಮಾಡಿ ಉಳಿಯುವಂಥದ್ದೇ ನೆಟ್ ವರ್ತ್. ಸೊ ನೆಟ್ ವರ್ತ್ ಯೂಶ್ವಲಾಗಿ ಬಿಲ್ಡ್ ಆಗೋದು ನಿಮ್ಮ ಒಂದು ಕ್ಯಾಶ್ ಇನ್ ಹ್ಯಾಂಡ್ ಏನಿರುತ್ತೆ ನಿಮ್ಮ ಕೈಯಲ್ಲಿ, ಆ ಕ್ಯಾಶ್ ಇನ್ ಹ್ಯಾಂಡ್ ಆಧಾರದ ಮೇಲೆ ನಿಮ್ಮ ನೆಟ್ ವರ್ತ್ ಜಾಸ್ತಿ ಆಗುತ್ತೆ. ಸೊ ಪಾಸಿಟಿವ್ ನೆಟ್ ವರ್ತ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕ್ಯಾಶ್ ಇರೋವಂಥದ್ದು ಅಥವಾ ನೀವು ಬಿಲ್ಡ್ ಮಾಡಿರೋವಂಥದ್ದು. ಸೊ ನೆಗೆಟಿವ್ ನೆಟ್ ವರ್ತ್ ಇದ್ದರೆ, ಸೊ ನಿಮಗೆ ಲಯಬಿಲಿಟಿ ಜಾಸ್ತಿ ಇರುತ್ತೆ, ಸಾಲ ಜಾಸ್ತಿ ಇರುತ್ತೆ. ಅದನ್ನು ನೀವು ತೀರಿಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು, ನನ್ನ ಕಳೆದ ವೀಡಿಯೋಗಳಲ್ಲಿ ನಾನು ಲಯಬಿಲಿಟೀಸ್ ಅಥವಾ ಡೆಟ್ ಫ್ರೀ ಬಗ್ಗೆ ನಾನು ಮಾತಾಡಿದ್ದೆ. ಆ ಥರ ನೀವು ಫಾಲೋ ಮಾಡಿ ನೀವು ಅದನ್ನು ಅಳವಡಿಸ್ಕೊಂಡಿದ್ದಾದರೆ ನೀವು ಕೂಡ ಲಯಬಿಲಿಟಿನ ಬೇಗನೆ ಕಂಪ್ಲೀಟ್ ಮಾಡೋದಕ್ಕೊಂದು ಅವಕಾಶ ಸಿಗುತ್ತೆ. ಸೊ ಇದು ಓನ್ಲಿ ಫಾರ್ ದ ಕ್ಯಾಶ್ ಫ್ಲೋ ಗೇಮ್ ಅಥವಾ ಕ್ಯಾಶ್ ಫ್ಲೋ ಏನೆಲ್ಲ ಆಗುತ್ತೆ ಅಂದರೆ ಇನ್ಕಮಲ್ಲಿ ಎಕ್ಸ್ಪೆಂಡಿಚರ್ ಮ್ಯಾನೇಜ್ ಮಾಡ್ತೀವಿ ಅಥವಾ ಅಸೆಟ್ ಮತ್ತು ಮೈನಸ್ ಲಯಬಿಲಿಟಿ. ಸೊ ಉಳಿಯುವಂಥದ್ದು ನಮ್ಮದು ನೆಟ್ ವರ್ತ್. ಸೊ ಪ್ರತಿಯೊಬ್ಬರೂ ಕೂಡ ಪ್ರತಿ ತಿಂಗಳು ನಿಮ್ಮ ನೆಟ್ ವರ್ತ್ ಶೀಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ, ನೀವು ನಿಮ್ಮ ನೆಟ್ ವರ್ತ್ ಶೀಟ್ ಕ್ಯಾಲ್ಕುಲೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಎಲ್ಲಿ ಹಣ ಜಾಸ್ತಿ ಹೋಗ್ತಾ ಇದೆ, ಇನ್ವೆಸ್ಟ್ಮೆಂಟಲ್ಲಿ ಹೋಗ್ತಾ ಇದೆಯಾ, ಅಥವಾ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಇಂಟ್ರೆಸ್ಟ್ ಪೆನಾಲ್ಟಿ ಜಾಸ್ತಿ ಪೇಮೆಂಟ್ ಮಾಡ್ತಾ ಇದ್ದೀವಾ, ಅಥವಾ ಬೇರೆ ಏನು ಎಕ್ಸ್ಪೆಂಡಿಚರ್ ಆಗಿದೆ ಅಂತೇಳ್ಬಿಟ್ಟು ನಿಮಗೆ ಟ್ರ್ಯಾಕಿಂಗ್ ಮಾಡೋದಕ್ಕೊಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ನೆಟ್ ವರ್ತ್ ಇನ್ಕ್ರೀಸ್ ಆಗಬೇಕು ಅಂದರೆ ಮೊದಲನೇದು ನಿಮ್ಮ ಎಕ್ಸ್ಪೆಂಡಿಚರ್ ಟ್ರ್ಯಾಕ್ ಮಾಡಬೇಕು, ಇನ್ಕಮ್ ಟ್ರ್ಯಾಕ್ ಮಾಡಬೇಕು, ಮತ್ತು ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಏನೆಲ್ಲ ಇದೆ ಅಷ್ಟನ್ನು ಟ್ರ್ಯಾಕ್ ಮಾಡಿ ನೀವು ಪ್ರತಿ ತಿಂಗಳು ಅದನ್ನು ರಿವ್ಯೂ ಮಾಡಿದ್ರೆ
ಒಂದು ವೇಳೆ ನೆಗೆಟಿವ್ ಹೋಗ್ತಾ ಇದ್ದರೆ ಅದನ್ನು ಪಾಸಿಟಿವ್ ತರೋದಕ್ಕೆ ಹೆಂಗೆ ಅಂತ ಬಿಟ್ಟು ಕೂಡ ನೀವು ಗಮನಿಸ್ಬೋದು. ಮತ್ತು ಜೊತೆಗೆ ಆ ಪಾಸಿಟಿವ್ ತರೋದಕ್ಕೂ ಕೂಡ ನಾನು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಟ್ವರ್ತ್ ಬಗ್ಗೆ ಕೇಳಿದ್ದಕ್ಕೆ. ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.